ಭೀಕರ ಬರಕ್ಕೆ ಬೀದರ್ ಜಿಲ್ಲೆಯ ರೈತರು ಬರಬಾದಾಗಿ ಹೋಗಿದ್ದಾರೆ. ಬರ ಪೀಡಿತ ಜಿಲ್ಲೆ ಘೋಷಣೆಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಅನ್ನದಾತರು. ಬೀದರ್, ಉದಗೀರ್, ಭಾಲ್ಕಿ ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಬೀದರ್ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಬೀದರ್, ಉದಗೀರ್, ಬಾಲ್ಕಿ ಮುಖ್ಯ ರಸ್ತೆಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬರಗಾಲ ಇದೆ, ಸಮಸ್ಯೆ ಇದೆ, ಸರ್ಕಾರ ತಮ್ಮದರಲ್ಲೇ ಬಿದ್ದಿದೆ, ನಮ್ಮನ್ನ ತಿರುಗು ನೋಡ್ತಾ ಇಲ್ಲ, ಹಿಂಗಾದ್ರೆ ಹೆಂಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಗಮನಿಸ್ತಾ ಇದ್ದೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಬೇಡಿಕೆಗಳು ಏನು? ಈಗ ಯಾರು ಸ್ಪಂದಿಸಲಿಲ್ಲ ಅಂತಂದ್ರೆ ರೈತ ಮುಂದೆ ಏನ್ ಮಾಡ್ತಾರೆ? ನೇರವಾಗಿ ರೈತರನ್ನ ಮಾತಾಡಿಸಿ. ಹೌದು ಶ್ರೀಪಾದ್ ಪಾಟೀಲ್, ಈಗಾಗಲೇ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಕೈ ಕೊಟ್ಟ ಮಳೆಯಿಂದ ನಿಜಕ್ಕೂ ರೈತರು ಸಾಕಷ್ಟು ಒಂದು ಆಕ್ರೋಶದಲ್ಲಿದ್ದಾರೆ ನೋಡಬಹುದು. ಬೀದರ್ನ ನೌಬಾದ್ ಹತ್ರ ಬೀದರ್ ಭಾಲ್ಕಿ ಉದ್ಗಿರ್ ರಸ್ತೆ ಇರ್ಬೋದು, ಬೀದರ್ ಹುಮ್ನಾಬಾದ್ ರಸ್ತೆ ಇರ್ಬೋದು, ಆ ರಸ್ತೆಯನ್ನ ತಡೆದು ರೈತರು ಇರ್ಬೋದು, ರೈತ ಮಹಿಳೆಯರು ಇರ್ಬೋದು, ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ನಮ್ಮ ಕಡೆ ನೋಡಬೇಕು, ಬೀದರ್ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಪ್ರತಿ ಎಕರೆಗೆ 50,000 ರೂಪಾಯಿ ಭೂ ಪರಿಹಾರ ಕೊಡಬೇಕು, ಜಿಲ್ಲೆಯ ರೈತರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡಬೇಕು, ಕಾರಂಜ ಭೂ ಸಂತ್ರಸ್ತರ ಭೂ ಪರಿಹಾರ ಕೊಡಬೇಕು, ಇದು ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರೇ ಇದ್ದಾರೆ. ಟೋಟಲಿ ನಿಮ್ಮ ಬೇಡಿಕೆ, ನಿಮ್ಮ ಹೋರಾಟಕ್ಕೆ ಸರ್ಕಾರ ಮನೆಯಲ್ಲಿ ಹೋಯ್ತು, ಮುಂದೇನು ಹೋರಾಟ ಮಾಡ್ತೀರಿ? ಯಾಕಂದ್ರೆ ಅಧಿವೇಶನ ನಡೀತಾ ಇದೆ, ಅವ್ರವ್ರ ರಾಜಕೀಯ ಜಗ್ಗಾಟದಲ್ಲಿ ಬಿಜಿ ಆಗ್ಯಾರ. ಸರ್, ಏನ್ ಹೇಳ್ತೀರಿ? ಈಗ ಮಳೆಗಾಲ ಚಾಲು ಆಗಿ 3 ತಿಂಗಳು ಕಳೀತು. ಜೂನ್ ಹೋಯ್ತು, ಜುಲೈ ಹೋಯ್ತು, ಆಗಸ್ಟ್ ಕೂಡ ಹೋಗ್ಲಾಕ್ ಬಂದದ್ದು. 3 ತಿಂಗಳು ಆದರೂ ಕೂಡ ಇಲ್ಲಿವರೆಗೆ, ಯಾಕಂದ್ರೆ ಮಳೆ ಕೊರತೆದಿಂದ ಇಲ್ಲಿ ಏನು ಮೊಳಕೆಗಳಿಲ್ಲ, ಬಿತ್ತಿದ ಬೆಳೆ ಎಲ್ಲ ನಷ್ಟ ಆಗಿದೆ. ಅದರ ಕಡೆಯಿಂದ ಬರಗಾಲ ಘೋಷಣೆ ಆಗಬೇಕು. ಒಂದ್ ವೇಳೆ ಬರಗಾಲ ಘೋಷಣೆ ಆಗಿಲ್ಲ ಅಂದ್ರ ಮುಂದ್ ಬರ್ತಕ್ಕಂತ ದಿನದಾಗ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಬೇಕಾಯ್ತದ. ಬರೀ ಬರಗಾಲ ಘೋಷಣೆ ಅಲ್ಲ, ಎಕರೆಗೆ 50,000 ರೂಪಾಯಿ ಅಂತೆ ರೈತರ ಅಕೌಂಟಿಗೆ ನೇರವಾಗಿ ಜಮೆ ಮಾಡಿಸಬೇಕು. ಮತ್ತೇನದಂದ್ರ ನಮ್ಮ ಬೀದರ್ ಜಿಲ್ಲೆಯ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಯಾಕೆ ಸಾಲ ಮನ್ನಾ ಆಗ್ಬೇಕಂದ್ರ ಈ ಸರ್ಕಾರಗಳು ಯೋಗ್ಯವಾದಂತ ಬೆಲೆನೇ ಕೊಟ್ಟಿಲ್ಲ, ಅದರ ಕಡೆಯಿಂದ ಸಾಲ ಮನ್ನಾ ಮಾಡಲೇಬೇಕಾಯ್ತದ. ಅದರ ಸಲುವಾಗಿ ಒಂದು ವೇಳೆ ಸಾಲ ಮನ್ನಾ ಆಗಿಲ್ಲ, ಬರಗಾಲ ಘೋಷಣೆ ಆಗಿಲ್ಲ, ಮತ್ ಕಬ್ಬಿನ ಬಿಲ್ ಪಾವತಿ ಆಗಿಲ್ಲ, ರೈತರ ಹೋರಾಟ ಅಂತ ಹೇಳ್ಬೋದು. ರೈತ ಹೇಳ್ಬೇಕಂತ್ರಿ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ಬೇಕಂದ್ರ 3 ತಿಂಗಳಿಂದ ಒಂದ್ ಹನಿನೂ ಮಳೆ ಇಲ್ಲ ಬೀದರ್ ಡಿಸ್ಟಿಕ್ಗೆ. ಪ್ರತಿ ಎಕರೆಗೆ 50,000 ಕೊಡಬೇಕು. ಬೀಜ ಗೊಬ್ಬರ ಬಿತ್ತರೆಲ್ಲ ಮಾಡಿ ಹಾಳಾಗಿದೆ ರೈತರಿಗೆ. ಕೈ ಜೋಡಿಸಿ ಅವ್ರಿಗೆ ವಿನಂತಿಯಿಂದ ಕೇಳ್ಕೊತೀವಿ, ಎಕರೆಗೆ 50,000 ಕೊಟ್ಟು ಸಾಲ ಮನ್ನಾ ಮಾಡ್ಬೇಕು ಎಲ್ಲ ರೈತರದು. ಬಹಳ ರೈತರು ಸಂಕಷ್ಟದ ಸಿಲುಕಿದ್ದಾರೆ. 3 ತಿಂಗಳಿಂದ ಮಳೆ, ಒಂದ್ ಹನಿ ಮಳೆ ಇಲ್ಲ. ಅದಕ್ಕ ನಮ್ದು ಒಂದ್ ಹೆಜ್ಜೆ ಮುಂದಿಟ್ಟಿವಿ. ಅವ್ರು ಕೊಡ್ಲಿಲ್ಲ ಅಂದ್ರೆ, ಅವ್ರು ಮಣಿಲಿಲ್ಲ ಅಂದ್ರೆ ಹೆಂಗ್ ಮಣಿಸ್ಬೇಕು, ಹೆಂಗ್ ಹೋಗ್ಬೇಕು? ಫಸ್ಟ್ ಕೇಳಬೇಕು, ಸಮಸ್ಯೆಗಳು ಕೇಳಬೇಕು. ಸೊ ನೋಡಬಹುದು, ನೀವು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ, ರೈತರ ಗೋಳನ್ನ ಆಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಅನ್ನದಾತರು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಸರ್, ಏನ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕಂತ್ರಿ? ಸರ್ಕಾರಕ್ಕೆ ಎಚ್ಚರಿಕೆ ಏನು, ಬಿಡದಿಯಲ್ಲೇನು ಹೋರಾಟ ಆಯ್ತು, ಬಿಡದಿಯಲ್ಲೇನು ಎಕರೆಗೆ 3 ಕೋಟಿ ಕೊಡ್ಲಾಕ ಡಿ ಕೆ ಶಿವಕುಮಾರ್ ತಯಾರಾಗಿದ್ದಾರೆ. ಅದು ಬೀದರ್ ಜಿಲ್ಲೆ ರೈತರೇನು ಕಣ್ಣಿಗೆ ಬರಗಾಲ ಡಿಕ್ಲೇರ್ ಮಾಡಕ್ ಏನಾಗಲ್ದು. ಇವ್ರಿಗೆ ಬರಗಾಲ ಡಿಕ್ಲೇರ್ ಮಾಡಿ